ಆ ಎರಡು ಕರಿಮಣಿ ಮಾಲೀಕ ನೀನಲ್ಲ ಅಂದ್ರೆ ನಿಮಗೆ ಕ್ರಿಯೇಷನಲ್ಲಿ ಎಷ್ಟು ಖುಷಿ ಸಿಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಇಡಿಯಲ್ಲಿ ಈಗ ನಾವೀಗ ಎಂಜಾಯ್ ಮಾಡೋದು ಇಟ್ಸ್ ನಾಟ್ ಅಬೌಟ್ ಎನಿ ಕಮರ್ಷಿಯಲ್ಸ್ ಅಂತ ಅಲ್ಲ. ಕೆಲಸ ಮಾಡೋದು ನಾವು ಆ್ಯಕ್ಚುಲಿ ಮುಂಚಿನ ಒಂದು ಖುಷಿಗೆ ಮಾಡ್ತಾ ಇದ್ದೀವಿ. ಈಗ ನಾವು ನಾಳೆದು ಅಥವಾ ಕಮರ್ಷಿಯಲ್ ಯೋಚನೆ ಮಾಡಿಲ್ಲ ನಾವು. ಸೊ ಈ ಥ್ರಿಲ್ ಓಕೆ ಕರಿಮಣಿ ಮಾಲೀಕ ನೀನಲ್ಲ ಇದು ಒಂಥರ ನಮಗೆ ಖುಷಿ ಆಗೋದು. ಓಕೆ ಇದರಲ್ಲಿ ಎರಡು ಅರ್ಥ ಬರುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ ಬಿಡುತ್ತೆ ಸೆಕೆಂಡ್ರಿ. ಬಟ್ ನಾವು ಮಾಡುವಾಗ ಖುಷಿ ಇದೆಯಲ್ಲ, ಆ ಖುಷಿ ನಾವು ಅನುಭವಿಸ್ತಾನೆ ಇರ್ತೀವಿ. ಇದು ಆ ಟೈಮಲ್ಲಿ ಅಷ್ಟು ಇದಾಗಿಲ್ಲ, ಏನು ಅಷ್ಟು ಪಾಪ್ಯುಲರ್ ಅಂತಲ್ಲ. ಯಾಕಂದ್ರೆ ಬೇರೆ ಈ 2000 ಆಗಲಿ ಮಸ್ತ್ ಬರೀ ಓಳು ಇದೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಟ್ರೆಂಡಿಂಗಲ್ಲಿತ್ತು. ಸೊ ಇದು ಆ್ಯಕ್ಚುಲಿ ಕಂಪೇರ್ಡ್ ಸ್ವಲ್ಪ ಸ್ಲೋ ಸಾಂಗ್ ಅಂತ ಸ್ವಲ್ಪ ಹಿಂದೆ ಇತ್ತು. 25 ಒಂದೊಂದು ಸಾಂಗ್ ಒಂದೊಂದು ಟೈಮ್ ಅಂತ ಅನ್ಸುತ್ತೆ. ಸಡನ್ ಇದು ಎಲ್ಲ ಕಡೆ ಹೋದ ಕಡೆ ಎಲ್ಲ ಇದೆ ಅದು ಸಾಂಗ್. ಸೂಪರ್ ಸರ್. ಉಪೇಂದ್ರ ಅವರ ಲಿರಿಕ್ಸ್ ಬರೋ ಬಗ್ಗೆ ಮತ್ತು ಆ ಡೈಲಾಗ್ಸ್ ರೈಟಿಂಗ್ ಬಗ್ಗೆ ನಾನೇನು ಮಾತಾಡಲ್ಲ. ಬಟ್ ಹೆಂಗೆ ಸರ್ ಅಂದರೆ ಅವರು ರಿಯಲ್ ಆಗಿ ಅವರ ಆದೊಂದು ಎಕ್ಸ್ಪೀರಿಯನ್ಸ್ಗಳನ್ನ ಮತ್ತು ಅವ್ರ ಕಣ್ಣಲ್ಲಿ ನೋಡಿದೊಂದು ಇನ್ಸಿಡೆಂಟ್ಸ್ಗಳನ್ನ ಸಿನಿಮಾ ಮುಖಾಂತರ ಹೇಳ್ಬಿಟ್ಟಿದ್ದಾರೆ, ಸಾಂಗ್ ಮುಖಾಂತರ ಹೇಳ್ಬಿಟ್ಟಿದ್ದಾರೆ. ಸೊ ಈಗ ನೀವು ಹೇಳ್ತೀರಿ ಕರಿಮಣಿ ಮಾಲೀಕ ನೀನಲ್ಲ, ಎರಡು ಅರ್ಥ ಇದೆ, ಒಂದೇ ಪದದಲ್ಲಿ ಎರಡು ಅರ್ಥ. ಜೊತೆಗೆ ಮನಸ್ಸಿನೊಳಗೆ ಖಾಲಿ ಖಾಲಿ, ಮನದೊಳಗೆ ನೀ ಇದ್ದರು. ಸೊ ಒಂದಿಷ್ಟು ಆ ಪದಗಳು ಎಷ್ಟು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಈಗ ಒಂದು ಹುಡುಗಿನ ಅಥವಾ ಹುಡುಗನ ಪ್ರೀತಿಸಿದವರು ನೀ ನನ್ನ ಮಾಲೀಕ, ಕರಿಮಣಿ ಮಾಲೀಕ ನೀನು ಅಲ್ಲ ಅನ್ನೋದನ್ನು ಇದನ್ನ ಪ್ರೊಜೆಕ್ಟ್ ಮಾಡ್ತಾ ಹೋಗ್ತಾರೆ ಈ ಸಾಂಗಲ್ಲಿ. ಕರಿಮಣಿ ಮಾಲೀಕ ನೀನೇ ಅನ್ನೋದನ್ನು ಕೂಡ ಈ ಸಾಂಗಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅಂದರೆ ಈಗಿನ ಜನ್ರೇಷನ್ಗೂ ಈ ಲಿರಿಕ್ಸ್ ಎಷ್ಟು ತುಂಬ ಅಟ್ಯಾಚ್ಮೆಂಟ್ ಆಗ್ತಿದೆ ಅಂತ. ಯಾಕಂದರೆ ಉಪೇಂದ್ರ ಅವರ ಲಿರಿಕ್ ಆಗಿ ಬರ್ದಿದ್ರು ಕೂಡ 25 years ಬಿಫೋರ್ ಬರ್ದಿದ್ರು, ಈಗ ಅದನ್ನು ಅಷ್ಟು ಅಟ್ಯಾಚ್ಮೆಂಟ್ ಆಗ್ತಾ ಇರೋದು, ಕನೆಕ್ಟ್ ಆಗ್ತಿರೋದು ಅಂತ. ಈಗ ನಾವು ಬರ್ದಿರೋದು ನಿಜವಾಗಿ ಹೇಳ್ಬೇಕಂದ್ರೆ ಆ ಪಿಕ್ಚರ್ಗೆ ಅಥವಾ ಆ ಪಿಕ್ಚರ್ಗೆ ತಕ್ಕದಾಗಿ ಈಗ ನಾವು ಮಾಡೋದು ಸಬ್ಜೆಕ್ಟಿಗೆ, ಈ ಸಬ್ಜೆಕ್ಟಿಗೆ ತಕ್ಕದಾಗಿ ಪಕ್ಕದಲ್ಲಿ ಇನ್ನೊಂದಿತ್ತು ರೂಮರ್ಗೆ ಒಂದು ಆನ್ಸರ್ ಕೊಡೋಣ ಅಂತ. ಸೊ ರೂಮರ್ ಆಗೇ ಇರುತ್ತೆ, ಅದಕ್ಕೆ ಆನ್ಸರು ಡಬಲ್. ಅಂದರೆ ಮಧ್ಯದಲ್ಲಿ ಯಾವತ್ತು ರೂಮರ್ಸು ಅಥವಾ ಯಾವುದು ಇದು ಕೆಲವೊಮ್ಮೆ ಪ್ಲಸ್ಸು ಕೆಲವೊಮ್ಮೆ ಮೈನಸ್ ಅಂತ ಆಗುತ್ತೆ, ಕೆಲವೊಮ್ಮೆ ಪ್ಲಸ್ ಆಗುತ್ತೆ, ಎರಡೂ ಇದೆ ಅದರಲ್ಲಿ. ಸೊ ಇದರಲ್ಲಿ ಆ ಸಾಂಗಲ್ಲಿ ಹೆಂಗೆ ಮಾಡಿದ್ದೀವಿ ಅಂದರೆ ಆ ಕಡೆನೂ ಇಲ್ಲ, ಈ ಅಡ್ಡಗೋಡೆ ಮಧ್ಯೆ ದೀಪ ಇಟ್ಟಂಗೆ ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ಅಂತ. ಇದು ಸುಮ್ಮನೆ ಪ್ರೊಜೆಕ್ಟ್ ಮಾಡೋಕ್ಕೆ. ಇದು ಜನರಿಗೆ ದೀನ್ ಲವ್ ರೂಮರ್ಸ್. ಏನೋ ಒಂಥರ ನೀವು ಫ್ಯಾಕ್ಟಿಗಿಂತ ರೂಮರ್ಸ್ಗೆ ಜಾಸ್ತಿ ಒತ್ತಿರುತ್ತೆ ಒಂಥರ, ದಟ್ಸ್ ನಮ್ಮ ನೇಚರು. ಸೊ ನಾವು ಮಾಡಿದ್ದು ಇದನ್ನು ಸೀದಾ ಕತೆಗೆ ಮಾಡಿದ್ದು. ಅಂದರೆ ಕತೆಯಲ್ಲಿ ಅವನಿಗೆ 3 ಜನ ಇರ್ತಾರೆ. ಸೊ ಗಂಡ ಅಂತ ಹೇಳಕ್ಕೆ ಇವನು ಗಂಡ ಅಂತ ಹೇಳ್ತಾನೆ, ನಾನು ನಿನ್ನ ಗಂಡ ಥರ ಹೆಂಡತಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ. ಇಟ್ಸ್ ಅ ನೈಸ್ ಕಾನ್ಸೆಪ್ಟ್ ಆ ಇದರಲ್ಲಿ. ಆ ಕಾನ್ಸೆಪ್ಟಿಗೆ ಮಾಡಿದ್ವಿನ, ಇದೇನು ಪಬ್ಲಿಕ್ ಲೈಫಿಗೆ ಅಂತ ಮಾಡಿದಲ್ಲ. ಆಮೇಲೆ ನೀವು 25 ವರ್ಷ ಹಿಂದೆ ಈಗಿದ್ದಷ್ಟು ಡೈವರ್ಸ್ ಕೇಸ್ಗಳು ಇಲ್ಲ. ಕೈ ಕೊಡೋದು ಒಂದಿತ್ತು, ಮಾಮೂಲಿ ಇತ್ತು. ಬಟ್ ಈಗಿರೋಷ್ಟು ಡೈವರ್ಸ್ ಕೇಸ್ಗಳೆಲ್ಲ ಇಲ್ಲ. ಬಟ್ ಆ ಟೈಮಿಗೆ ಐ ಥಿಂಕ್ ಇದು ವರ್ಕೌಟ್ ಆಗತ್ತೆ ಅಂತ ಬಿಟ್ಟಿದ್ದು. ಬಟ್ ಸಡನ್ ಈಗ ಯಾವುದಕ್ಕೂ ನಾನು ಹೇಳಿದೆ ನನಗೆ ಗೊತ್ತಿಲ್ಲಲ್ಲ, ಸಡನ್ ಟೈಮ್ ಅಂತ ಬರುತ್ತೆ ಅಂತ. ಈ ಟೈಮ್ ಈ ಸಾಂಗಿಗೆ ಟೈಮ್ ಬಂದಿದೆ ಅಷ್ಟೇ.